ಪ್ರತಿ ಸರ್ತಿ ನಮ್ಮನ್ನು ಕರೆಯೋದು ನಮ್ಮನ್ನ ಅವಮಾನ ಮಾಡೋದು ಅಜೆಂಡಾ ಹಿಡ್ಕೊಂಡಂಗೆ ಆಗೈತಿ. ಪ್ರತಿ ಸರ್ತಿ ಅಲ್ಲ ಮೇಡಮ್, ಪ್ರತಿ ಸರ್ತಿ ಬರ್ತೀವಿ, ಏನಾದರೂ ಗಲಾಟೆ ಅದನ್ನ ವಿಡಿಯೋ ಮಾಡಬಾರ್ದು ಮೇಡಮ್. ನಿಮ್ಮ ಕಾರ್ಯಕರ್ತರು ಮಾಡಬಾರ್ದು, ಅವರು ಕೂಡ ಅಲ್ಲಲ್ಲ. ಈಗ ಗಲಾಟೆ ಆಗ್ತಿರೋದು ವಿಡಿಯೋ ಮಾಡಿದ್ವಿ, ಅದಕ್ಕಿಂತ ಮುಂಚೆ ಎಲ್ಲ ವಿಡಿಯೋ ತಗೊಂಡ್ವಿ. ಅವಾಗ ಯಾರು ಏನೋ ಅನ್ನಲ್ಲ. ಗಲಾಟೆ ಮಾಡಿದಾಗ ಯಾಕೆ ನೀವು ಎಲ್ಲ ನಮ್ಗೆ ಅಂದ್ರೆ ಪಾಸಿಟಿವ್ ಅಷ್ಟಕ್ಕೆ ಮಾಡ್ರಿ ಅಂತ ಗೊತ್ತೇ ಇಲ್ಲ. ಆಕ್ಚುಲಿ ನನಗೆ ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಮೀಟಿಂಗ್ಸ್ ಹೆಂಗ್ ನಡೀತಾ ಇದೆ ಅಂದ್ರೆ, ಮೀಟಿಂಗ್ಸ್ ಆಮೇಲೆ ಪ್ರೆಸ್, ಇಲ್ಲ ಅಂದ್ರೆ ಪ್ರೆಸ್ ಆಮೇಲೆ ಮೀಟಿಂಗ್ಸ್. ಇವರು ನನಗೆ ಏನ್ ಹೇಳಿದ್ರು, ಫಸ್ಟ್ ಮೀಟಿಂಗ್ ಮಾಡೋಣ, ಪ್ರೆಸ್ಗೆ 5 ಗಂಟೆ ಹೇಳಿದ್ದೀನಿ. ಆಯ್ತು ಸ್ಟಾರ್ಟ್ ಮಾಡಿ ಮೀಟಿಂಗ್ ಅಂತ ಹೇಳಿದ್ದೀನಿ. ನೋಡಿಯಪ್ಪ, ನಾನು ಫಸ್ಟ್ ಟೈಮ್ ನಿಮ್ಗೆ ಇಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಮೇಡಮ್. ಒಂದು ವಿಷಯ ಮೇಡಮ್, ನಾವು ಆಕ್ಚುಲಿ ಇಲ್ಲ ಮೇಡಮ್, ನಾವು ಒಂದು ನಿಮಿಷ ಕಡೆಯಿಂದ ಇಲ್ಲ ಅಂದ್ರೆ ನಾನು ಬರುವಾಗ ಸಂದರ್ಭದಲ್ಲಿ ಈಗ ಉಸ್ತುವಾರಿ ಇರ್ತಕ್ಕಂಥ SIRದು ನನ್ನ ಕಡೆಯಿಂದ ನಮ್ಮ ಅಧ್ಯಕ್ಷರು ಚಿಂಗಳೆ, ಇಲ್ಲ ಅಂದ್ರೆ ಬ್ಲಾಕ್ ಅಧ್ಯಕ್ಷ, ಯಾವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಏನ್ ತಪ್ಪಾಗಿದ್ರೆ ನಾನು ಅದು ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ. ನಿಮ್ಗೆ ಎಲ್ಲರಿಗೆ ಕ್ಷಮೆ ಕೂಡ ಕೇಳಿ. ಒಂದು ವಿಷಯ ಮೇಡಮ್, ನಾನು ಮೇಡಮ್ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ. ನಮ್ಮ ಪ್ರಕಾರ ಮೀಟಿಂಗ್ಸ್ ಈ ತರ ಆಗ್ತದೆ, ನಿಮಗೆ ನೋವಾಗಿದ್ರೆ ಎಲ್ಲ ಜವಾಬ್ದಾರಿ ನಾನು ತಗೊಂಡು ಕ್ಷಮೆ ಕೇಳ್ತೀನಿ. ಒಂದು ವಿಷಯ ಮೇಡಮ್, ನಾವು ಬೆಳಗಾವಿಯಲ್ಲಿ ಮೇಡಮ್, ಇಲ್ಲಿ ಮೇಡಮ್ 10 ವರ್ಷ ಮೇಡಮ್ ಕೆಲಸ ಆಯಿತು ಮೀಡಿಯಾ ಲೈನಲ್ಲಿ. ನಾವು ಬೆಳಗಾವಿಯಲ್ಲಿ 2016ರಿಂದ ಕೆಲಸ ಮಾಡ್ತೀವಿ. ಬೆಳಗಾವಿ ಕಾಂಗ್ರೆಸ್ನಲ್ಲಿನೂ ನೋಡಿದ್ದೇವೆ ಮೇಡಮ್ ಕೆಲಸ, ಇಲ್ಲೂ ಚಿಕ್ಕೋಡಿಯಲ್ಲಿ ನೋಡಿದೆವು. ಬೆಳಗಾವಿಯಲ್ಲಿ ಆಗಲ್ಲ ಮೇಡಮ್, ಪ್ರತಿ ಬಾರಿನೂ ಚಿಕ್ಕೋಡಿಲ್ಲೇ ಇದೇ ಥರ ಆಗೋದು ಮೇಡಮ್. ಗೊಂದಲ ಅಂದ್ರೆ ಬೆಳಗಾವಿಯಲ್ಲಿ ಆಗಲ್ಲ, ಉಳಿದ ಯಾವ್ದೇ ಕ್ಷೇತ್ರದಲ್ಲಿ ಆಗಲ್ಲ, ಚಿಕ್ಕೋಡಿಯಲ್ಲಿ ಯಾಕಾಗಲ್ಲ? ಈಗ ನಿಮ್ಮ ಬಾರಿನೂ ಚಿಕ್ಕೋಡಿಯಲ್ಲಿ ಆಗತ್ತೆ ಮೇಡಮ್. ಇನ್ನು ಮುಂದೆ ಕಾಳಜಿಪೂರ್ವಕ ಇಲ್ಲಿ ಕೂಡ ಆಗಲ್ಲ ಅಂತ ನಾವು ನೋಡ್ತೀವಿ ಮೇಡಮ್. ಈಗ ಸಾಕೈತ್ರಿ ಮೇಡಮ್. ಮೇಡಮ್ ಇಲ್ಲಿ ಕೇಳಿ ಮೇಡಮ್, ಅಲ್ಲ ಇಲ್ಲಿ DCC ಒಂದೇ ವಿಷಯ ಅಲ್ಲ ಸರ್, ಇದು ಒಂದೇ ವಿಷಯ ಅಲ್ಲ ಸರ್. 2 ಸಲ ಹೇಳಿಸ್ಬಾರ ನಿಮಗೆ ಪ್ರತಿ ಸಲ ನೀವು ಬಂದು ನನ್ಗೆ 3 ಸಲ ಹೇಳಿದ್ದೀನಿ ಸರ್. ನಾನೇ ನಿಮ್ಗೆ ನೀವು ಹತ್ತೀರಿ ಏನ್ ನಮ್ಮವ್ರದ್ದು ನೋಡ್ಕೊಪ್ಪ ಅನ್ಕೊಂಡು, ಆಯ್ತು ಸರ್ ನಿಮ್ಮವ್ರು ಅನ್ಕೊಂಡು ಮುಗಿತು. ಇದೊಂದು ಸಲ ಏನೋ ಆಗೈತಿ. ಹೌದು ಸರ್, ಪ್ರತಿ ಸಲ ಅಡ್ಜಸ್ಟ್ ಎಷ್ಟು ಮಾಡ್ತಾರೆ ನಿಮಗೆ ಪ್ರತಿ ಸಲ 3 ಸಲ ನೀವು ನನಗೆ ಹೇಳಿದ್ರಿ ಸರ್. ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಡ್ತೀವಿ ಸರ್. ಹಿಂಗ್ ಮಾಡೋದಿದ್ರೆ ಕರೀದಕ್ರೆ ನಮಗೆ ಕರೀದಾಕ್ರೆ ನಮಗೆ ಸರ್ ಇಲ್ಲ. ಈಗ ಇಲ್ಲಿ ಕೇಳಿ ಸರ್ ಮೇಡಮ್ ಇಲ್ಲಿ ಕೇಳ್ರಿ ಮೇಡಮ್. ಒಂದು ನಿಮಿಷ ಮೇಡಮ್, ಏನಾಯ್ತು ಸಭೆಯಲ್ಲಿ ಏನಾಯ್ತು ಅದನ್ನ ಹೇಳಿ ಮೇಡಮ್. ಇರಲಿ ಮೇಡಮ್. ಓಕೆ ಆಯ್ತು. ಓಕೆ ಸಭೆಯಲ್ಲಿ ಏನಾಯ್ತು ಮೇಡಮ್? ಏನು ಚರ್ಚೆ, ಕಾರ್ಯಕ್ರಮ ಏನಾಯ್ತು? ಸಭೆ ಬಗ್ಗೆ ಹೇಳಿ, ಸಭೆ ಬಗ್ಗೆ ಹೇಳಿ ಮೇಡಮ್. ಸಭೆ ಏನು ಚರ್ಚೆ ಆಯ್ತು? ಇವತ್ತು ಸರ್ ಪ್ರಕ್ರಿಯೆ SIR ಏನು ನಡೀತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಆ ಭಾಗದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ, ಬೆಳಗಾವಿ ಮುಗಿಸ್ಕೊಂಡು ಚಿಕ್ಕೋಡಿ ಜಿಲ್ಲೆಯಲ್ಲಿ, ಚಿಕ್ಕೋಡಿ DCC ಅಲ್ಲಿ ಈಗ ಪರೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಮುಖ್ಯವಾಗಿ ಇದರಲ್ಲಿ ಏನಿದೆ ಅಂತ, ಕಿತ್ತೂರು ಕರ್ನಾಟಕ ಭಾಗದ ಉಸ್ತುವಾರಿ ಹಾಕಿ ನಮ್ಮ BK ಹರಿಪ್ರಸಾದ್ ಸರ್ ಅವರು ನನಗೆ ಈ ಪರೀಕ್ಷಣೆ ಎಲ್ಲಿ ಹೆಂಗೆ ನಡೀತಾ ಇದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ನೋಡ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಬೆಳಗಾವಿ ಜಿಲ್ಲೆ, ಈಗ ಚಿಕ್ಕೋಡಿ ಪಾರ್ಲಿಮೆಂಟ್ ಕ್ಷೇತ್ರ ಅಲ್ಲಿ ಇದೇ ಸರ್ ಪ್ರಕ್ರಿಯೆ ನೋಡಲಿಕ್ಕೆ ನಾನು ಬಂದಿದ್ದೆ. ಮೇಡಮ್, ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆರೋಪ ಮಾಡ್ತಾ ಇದ್ರು, ಹುಕ್ಕೇರಿ ಅವರು, ಏನು ಆರೋಪ? ಇಲ್ಲ, ಹುಕ್ಕೇರಿದು ವಿಶೇಷವಾಗಿ 8 ಕ್ಷೇತ್ರ ಎಲ್ಲ ಅವರವರು ಪ್ರಕ್ರಿಯೆ ಹೆಂಗೆ ನಡೀತಾ ಇದೆ, BLA 2 ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ರು. ಹುಕ್ಕೇರಿ ಟೈಮ್ ಬಂದಾಗ ಹುಕ್ಕೇರಿಯಲ್ಲಿ ಭಿನ್ನ ಅಭಿಪ್ರಾಯ ಇತ್ತು. ಏನಂತ ಅವರು ಹೇಳಿದ್ರು ಅಂತ, ಕೆಲವರು BLA 2 ಏನಿದ್ದಾವೆ ಅದು ಕಾಂಗ್ರೆಸ್ ಪಕ್ಷ ಅದು ಇಲ್ಲ, ಅವರು ಬೇರೆ ಪಕ್ಷ ಅವರು, ಇಲ್ಲ ಅಂದರೆ BJP ಅವರು ಇದ್ದಾರೆ ಅಂತ ಒಂದು ಆರೋಪ ಅವರು ಮಾಡಿದ್ದಾರೆ ಅವರು ಮಾಹಿತಿ ಪ್ರಕಾರ. ಈಗ ಅವರು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ, ಆ ಲಿಸ್ಟ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ. ಅದು ನಂಬರ್ಸ್ಗೆ ಫೋನ್ ಮಾಡಿ, ಇಲ್ಲ ಅಂದರೆ ಅಲ್ಲಿ ಇರ್ತಕ್ಕಂಥ ಥರ್ಡ್ ಪಾರ್ಟಿಗೆ ಫೋನ್ ಮಾಡಿ ನೋಡಿಕೊಂಡು ವೆರಿಫೈ ಮಾಡಿಕೊಂಡು ಅದು ಏನು ಅವ್ರದ್ದು ಪ್ರಾಬ್ಲಮ್ ಇದೆ ಅದು ಕೂಡ ಸಾಲ್ವ್ ಮಾಡಿ. ಆಮೇಲೆ SIRದಲ್ಲಿ ಭಿನ್ನಾಭಿಪ್ರಾಯನೋ ಅಥವಾ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ? ಪಾಟೀಲ್ ವಿರುದ್ಧ ಏನಾದರೂ SIR ಪ್ರಕ್ರಿಯೆ ಏನು ನಡೀತಾ ಇದೆ ಅದರಲ್ಲಿ ಭಿನ್ನ ಅಭಿಪ್ರಾಯ ಇದೆ. ಆ ಲಿಸ್ಟಲ್ಲಿ BLA 2 ಕೆಲವರು ಅವರು ಮಾಹಿತಿ ಕೊಟ್ಟ ಪ್ರಕಾರ BLA 2 ನಮ್ಮ ಪಾರ್ಟಿ ಅವರು ಇಲ್ಲ ಅಂತ ಅಷ್ಟೇ. ಮೇಡಮ್, ಈಗ ಪಕ್ಷದಲ್ಲಿ ಒಬ್ಬೊಬ್ಬರು 2 ಜವಾಬ್ದಾರಿ ಇದ್ದಾವೆ, ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ನಮ್ಮ ಪಾರ್ಟಿದು ಅಧ್ಯಕ್ಷರು. ಇದ್ರ ಬಗ್ಗೆ ತಾವು ಏನಾದರೂ ಈಗ ನೋಡಿ, DK ಶಿವಕುಮಾರ್ ಸಾಹೇಬರು
ಏನು ಮುಖ್ಯಮಂತ್ರಿ ಈಗ ಜಸ್ಟ್ 1 ತಿಂಗಳ ಆಗಿದೆ. ಅವರು ಶಪಥ ತಗೊಂಡ ಮೇಲೆ ಬೆಳಗಾವಿ ಜಿಲ್ಲೆ ಬಂದಾಗ ಇರಲಿ, ಬೆಂಗಳೂರಲ್ಲಿ ಕರ್ತರಿಗೆ ಸಿಕ್ಕಬೇಕು ಅಂತ ಒಂದು ಲಿಸ್ಟ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅವರು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಆ ಲಿಸ್ಟ್ ಪ್ರಕಾರ ಯಾರ್ಯಾರಿಗೆ ಏನೇನು ಸಿಗುತ್ತೆ ಅದು ನೋಡೋಣ. ಒಳ ಒಪ್ಪಂದ ರಾಜಕಾರಣ ಬಗ್ಗೆ ಏನು ಮಾಡ್ತೀರಾ? ಒಳ ಒಪ್ಪಂದ ರಾಜಕಾರಣ ಏನದ ಕಾಂಗ್ರೆಸ್ದಲ್ಲಿ ಬಹಳಷ್ಟು ಇಲೆಕ್ಷನ್ ಬಂದಾಗ ಒಳ ಒಪ್ಪಂದ ಮಾಡ್ಕೊತಾರೆ, ಅಂತರ್ಗತವಾಗಿ ಸೋಲಿಸ್ತಾರೆ ಕೆಲವೊಂದಿಷ್ಟು. ಅಂದ್ರೆ ಆಯಾ ಪಕ್ಷದವ್ರು ಅವ್ರನ್ನೇ ಸೋಲಿಸ್ತಾರೆ. ಹೌದಾ? ನಿಮಗೂ ಗೊತ್ತಿದೆ ಇದ್ರ ಬಗ್ಗೆ ತಾವು ಈಗ ಇದು ಆಗಿದ್ದಾರಲ್ಲ, ಏನಾದ್ರು ನೀವು ಮೊನ್ನೆ ಹೈಕಮಾಂಡ್ಗೆ ಏನು ಇದು ತರ್ತೀರಾ? ಅಲ್ಲ, ನೀವು ಮೊನ್ನೆ ಇದು ಖಾನಾಪುರ ಶಾಸಕರ ಬಗ್ಗೆ ನೀವು ಮಾತಾಡಿದ್ರಿ, ನೀವು ಸಪೋರ್ಟ್ ಮಾಡಿದಾರ ಇದು ಅಂತ ಹೇಳಿ. ಖಾನಾಪುರ ಶಾಸಕರ ಬಗ್ಗೆ ನಾನು ಒಂದು ಪೋಸ್ಟ್ ಹಾಕಿದೆ. ಏನಂತ MLC ಇಲೆಕ್ಷನ್ಗೆ ಅವರು ನಮ್ಮ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಿದ್ದಾರೆ, BJP ಇರ್ತಕ್ಕಂಥ. ಸೊ ನಾನು ಅವರಿಗೆ ಅಭಿನಂದನೆ ಹೇಳಿದೆ. ಭಾಳ ಖುಷಿ ಆಗ್ತಾ ಇದೆ. ನಮ್ಮ 5 ಗ್ಯಾರಂಟೀಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸಗೆ ಒಪ್ಕೊಂಡು ಈಗ BJP ಶಾಸಕರು ಕೂಡ ಮತ ನಮಗೆ ಹಾಕ್ತಾ ಇದ್ದಾರೆ. ಸೊ ಅದು ಭಾಳ ಖುಷಿ ಅಂತ ಧನ್ಯವಾದ ಹೇಳಿ, ಅದರಲ್ಲಿ ನಮ್ಮದು ಕೂಡ ಇಲೆಕ್ಷನ್ 23ಗೆ ಏನಾಯಿತು ಅದರಲ್ಲಿ ಕೂಡ ಯಾವ ನಿಮಗೆ ಸಹಕಾರ ಏನು ಕೊಟ್ಟಿದ್ದಾರೆ ಅಂತ ಅವರು ಬಹಿರಂಗವಾಗಿ ಭಾಷಣ ಅಲ್ಲಿ ಹೇಳ್ತಾ ಇದ್ರು. ಸೊ ಅದು ಕೂಡ ನೀವೇ ಹೆಸರು ಹೇಳಿ ಅಂತ ಕೂಡ ಹೇಳಿದೆ. ಅಲ್ಲ, ಹಲಗೇಕರ್ ಏನಾದರೂ ಮತ್ತೆ ನೆಕ್ಸ್ಟ್ ಕಾಂಗ್ರೆಸ್ಗೆ ಬರ್ತಾರೆ ನೋಡಿ ಮೇಡಮ್, ಮುಂದಿನ ಅದೇ ನೋಡಬೇಕು. ಬಂದ್ರೆ ಸ್ವಾಗತ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕಾಂಪಿಟೇಟಿವ್ ಆಗ್ತಾರಂತ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಸಮುದ್ರ. ಯಾರೊಬ್ರು ಬಂದ್ರೆ ಕಣ್ಣು ಮುಚ್ಕೊಂಡು ಏನು ಬರ್ದಿದ್ದಾರೆ ದೇವರು ಅದು ಕೊಡ್ಲಿಕ್ಕೆ ಕೂಡ ಆಗಲ್ಲ, ಅವ್ರ ಕಡೆಯಿಂದ ತಗೊಳ್ಳಿಕ್ಕೆ ಕೂಡ ಆಗಲ್ಲ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದು ಏನು ಶಿಸ್ತಿದೆ ಅದು ಒಪ್ಕೊಂಡು JDS ಅವರು ಇರಲಿ, BJP ಅವರು ಇರಲಿ, ಖಾನಾಪುರ್ BJP ಶಾಸಕರು ಕೂಡ ಬಂದಿದ್ರೆ ನಾನು ಸ್ವಂತಾಗಿ ಅಲ್ಲಿ ನಿಂತ್ಕೊಂಡು ಅವರು ಸ್ವಾಗತ ಮಾಡ್ತೀನಿ. ಮೇಡಮ್, ಚಿಕ್ಕೋಡಿ ಜಿಲ್ಲೆಲ್ಲ ಮಂತ್ರಿ ಪದ ಮೇಳಾರ का नाही मिळणार, नक्की मिळेल. ಚಿಕ್ಕೋಡಿ ಜಿಲ್ಲೆಯಾಚೆ ಮೇಡಮ್, BLOಗಳ ಪ್ರಕ್ರಿಯೆ ಹೆಂಗಿರ್ತೈತ್ರಿ? ಮನೆ ಮನೆ ಹೋಗಿ ಮಾಡಬೇಕಾಗಿರ್ತೈತೆ. BLO ಆಫೀಸರ್ಸ್ ಇರ್ತಾರೆ, ಆಫೀಸರ್ಸ್. ಅದು ಸರ್ಕಾರ. ಬಟ್ ಕೆಲವೊಂದು ಕಡೆ ಏನಂತಂದ್ರೆ ಸಮುದಾಯ ಭವನದಲ್ಲಿ ಅಥವಾ ಮತ್ತೊಂದು ಕಡೆ ಅದು ನಿಮ್ಮ ಗಮನಕ್ಕೆ ಇದೆ ಅಂತ ನನಗೆ ಆ ಥರ ಪ್ಲೀಸ್ ದಯವಿಟ್ಟು ಸಂಕೇಶ್ವರದಲ್ಲಿ ಆಗಿದೆ. ಎಲ್ಲರನ್ನೂ ಕರೆಸಿ ಆಯ್ತು, DC ಜೊತೆ ಮಾತಾಡ್ಕೊಂಡು ಅದು ಕೂಡ ಆಕ್ಷನ್ ತಗೊಳ್ಳಿಕ್ಕೆ ಹೇಳ್ತೀನಿ. ಯಾಕೆಂದ್ರೆ BLO ಪ್ರತಿಯೊಂದು ಮನೆ ಅಲ್ಲಿ ಕೊಟ್ಟು ನಿದರ್ಶನ ಇದೆ. ಇದು ಏನು ಕಡಲೆ ಪುಡಿ ಮಾಡೋದು ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡೋದು SIR ಪ್ರಕ್ರಿಯೆ ಆ ಥರ ಇದು ಅಲ್ಲ. ಸೊ ಅದಕ್ಕೆ ಎಲ್ಲ BLOs ಸರ್ಕಾರಿ ಅಧಿಕಾರಿ ಇರ್ತಾರೆ, ಅವರು ಮನೆ ಮನೆ ಹೋಗಿ ಈ ಪ್ರಕ್ರಿಯೆ ಮಾಡಬೇಕು. ನಿಮ್ಮ ಸಂದರ್ಭದಿಂದ ಈಗ ನನಗೆ ಗೊತ್ತಾಗಿದೆ ಸಂಕೇಶ್ವರಲ್ಲಿ ಈ ಥರ ಒಂದು ಸಮುದಾಯ ಭವನಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಅವರು ವಿರುದ್ಧ ಆಕ್ಷನ್ ತಗೊಳ್ಳಿಕ್ಕೆ DCಗೆ ಫೋನ್ ಮಾಡಿ खंडित आहे. भाजपा म्हणते की 2 वर्ष टिकणार नाही DK शिवकुमार सरकार, त्याबद्दल काय? भाजपा बरंच काय म्हणते, 400 पार अबकी बार 400 पार म्हणाले, काही झालं नाही, ते पण झालं नाही. प्रत्येक वेळेस 2023ला म्हणाले की इथे आमचं सरकार येणार, DK शिवकुमार आणि सिद्धरामय्यामध्ये एवढं भांडण आहे की ह्यांचं काँग्रेसचं सरकार येणार नाही. 136 आमदार जिंकून आम्ही दाखवली. 136 आमदार जिंकून 3 वर्ष नाही गॅरंटी देणार नाही. पहिल्या वर्षातच अजून महिना झाला नाही तर गॅरंटी नाही म्हणाले. गॅरंटी 3 वर्ष झाले. आता 5च्या 5 गॅरंटी तुमच्या घरात पण येत असणार आहे, तुमच्या बायकोला पण मिळत असणार आहे, बहिणीला पण मिळत असणार आहे, त्यामुळे सगळ्यांनाच मिळत आहेत. त्यांच्या बोलण्याला ते काय कुठल्या ॲस्ट्रॉलॉजर आहेत का देव आहेत कुणाला माहिती. त्यांच्याबद्दल बोलू दे, म्हणजे त्यांचं नेतृत्व तरी आहे का आधी पहिलं सांगू दे. कारण त्यांच्यात आपल्या बेळगाव जिल्ह्यामध्येच आपण बघतोय की किती भिन्न थँक्यू. BJP मध्ये हे ओके.